ಕೊಟ್ಟಲೆ. ಮರಳುವ ನೀನೋ ಯಾವ ಕುಲ ನಿನಗೋ ಯಾವ ಕುಲ ನಿನಗೋ ವಂಚಿಸದೆ ಭುವನ ಬ್ರಹ್ಮಾಂಡಕ್ಕೆ ಬರ ಬಂದ ತಲುಪಿದೋ ರಾಮ ಶ್ರೀರಾಮ ರಾಮ. ಯಾವ ಮಹಾಮಾತೆಯ ಉದರದಲ್ಲಿ ಸೂಕ್ಷ್ಮ ದ್ವಾರದಿಂದ ಮುಂದೆ ಈ ಜೀವನಾದರೋ ವಾಯು ಅಗ್ನಿ ಇವುಗಳು ಮುಖಾಂತರವಾಗಿ ಬಾಲ್ಯ ಯೌವನ ಕೌಮಾರ ವಾರ್ಧಿಕ್ಯಗಳ ನಾಲ್ಕರಲ್ಲಿ ಅಕಾರ ಉಕಾರ ಮಕಾರ ಓಂಕಾರ ಗುರುವಿನಿಂದ ಏಕಾಕ್ಷರಿ ಮಹಾಮಂತ್ರವನ್ನು ಪಡೆದು ಇಲ್ಲಿ ಶಿವದೀಕ್ಷಿತರಾಗಿ ನೆರೆದಿರುವ ಸಭಾಮಧ್ಯದಲ್ಲಿ ನಿಂತು ನೋಡುವುದಾದರೆ ಶ್ರೀರಾಮ ರಾಮ ಬಗದಾಳಭ್ಯ ಕಣ್ವ ಕೋಲಾಹಲ ದದ್ದಿಚಿ ವಾಲ್ಮೀಕಿ ಕಶ್ಯಪಾದಿಗಳನ್ನು ಹೋಲುವ ಈ ಒಂದು ಭಾಗ. ಯಾವ ಸಹ್ಯಾದ್ರಿ ಎಂಬ ಪರ್ವತ ಉಂಟು, ಆ ಪರ್ವತಕ್ಕೆ 3 ಮುಖಗಳುಂಟು. ಒಂದು ಹೋತಿ ಶಿಖರವೆಂತಲೋ, ಒಂದು ಷಣ್ಮುಖ ಶಿಖರವೆಂತಲೋ, ಒಂದು ಗಿರಿಜೆ ಶಿಖರವೆಂತಲೋ 3 ಹೆಸರುಗಳುಂಟು. ಯಾವ ಶಂಕರನು ತನ್ನ ನರಸಿಯಾದ ಪರ್ವತಾನಂದಿರೊಡನೆ ತಾರಕಾಧ್ಯಾಸವನ್ನು ಮಾಡುವಲ್ಲಿ ನಂದೀಶ ಭೃಂಗಿ ಮೊಲರಾಧ್ಯ ರೇಣುಕಾರಾಧ್ಯ ಏಕೋರಾಮು ಸುಕೇತು ಇಂಥ ಶಿವಶರಣರ ಈ ಒಂದು ಭಾಗ. ಇವನ ಆತ್ಮವೃತ್ತಾಂತವನ್ನ ವಿಸ್ತರಿಸುತ್ತೇನೆ. ಮಕ್ಕಳಾಡಿಸುವಾಗ ಮಕ್ಕಳಾಡಿಸುವಾಗ ಮಡದಿ ಮಾತಾ ಪುಟರೊಳಗೂಡೆ ಮಡದಿ ಮಾತಾ ಪುಟರೊಳಗೂಡೆ ಈ ಸಂಸಾರ ಸಡಗರ ಮಧ್ಯದಲ್ಲಿ ಬಿಡದೆ ಸಂಸಾರ ಸಡಗರ ಮಧ್ಯದಲ್ಲಿ ಬಿಡದೆ ನಿನ್ನ ನಾಮವ ಭಜಿತ ನವ ಪುನೀತನೋ
ಎಳಗೆ ಯತಿ ಭಾಗ್ಯನೆಂದೆನಿಸಿ ರಾಮ ಆ ಆ ಮಕ್ಕಳಾಡಿಸುವಾಗ ಮಡದಿಗಳು ಅಕ್ಕರದಿ ನಲಿಯುವಾಗ ಹಯಾಗತದ ಪಲ್ಲಕ್ಕೆ ಹೇರಿ ಮೆರವಾಗ ಹಾಕಳಿಸುವಾಗ ಬಿಕ್ಕಳಿಸುವಾಗ ಕುಗ್ಗಿತ ಕುಶಲತೆಯೆಂದಿರುವಾಗ ಮಾರಗಜ ಮಾರಾಗ್ರಜ ಎಂದು ಯಾರು ಸ್ಮರಿಸುವರೋ ಚಿಕ್ಕರಾಯ ಮಧೂತರ ಕೈಗೆ ಈ ಭುವನ ಬ್ರಹ್ಮಾಂಡದಲ್ಲಿ ಜನತನ ಹೊಂದಿಲ್ಲ, ಬಾಲ್ಯದಿಂದ ಬಂದಿದ್ದಲ್ಲ. ಭಜಕನಾಟಕ ಸೂತ್ರಧಾರನಾದ ಶ್ರೀಮಾನ್ ನಾರಾಯಣನಿಗೆ ನಾನೊಂದಿಪೆ ಒಂದಿಪೆ ಭಜಕರಿಗೆ ಹೊಂದಿಪೆ. ಶ್ರೀರಾಮಚಂದ್ರನಿಂದ ಅಪ್ಪಣೆಯನ್ನು ಪಡೆದು ಹಿತಾನ್ವೇಷಣಕ್ಕಾಗಿ ನಾನು ಮುಂದಾಗುವನು. ಜೈ 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 ರಘುವೀರ ಸಮರ್ಥ. ಧನವ ಸಂರಕ್ಷಿಸುವ ಬಳೆ ಧನವ ಸಂರಕ್ಷಿಸುವ ಬಳೆ ತಾನದೇ ಮತ್ತೊಬ್ಬರಿಗೂ ಕೊಡದೆ ಅನುದಿನವು ಸುಖಿಸುವಂದಗಿ ಈಗ ಕುಮಿವಲ್ಲವನೋ ಪಡುತ್ತರನು ಕಾಗಿ ಕಮಲದಿ ದುರ್ಜನರ ಸೇರೆಯನ್ನೆಲ್ಲ ಅಪ್ರತಿಮಲ್ಲ ಈ ಜಗಕ್ಕೆಲ್ಲ
ಶ್ರೀರಾಮ ರಾಮ. ಸಮಸ್ತ ಲೋಕಗಳು ನಿನ್ನ ಅವಯವಗಳೇ. ಪಾತಾಳ ಲೋಕವೇ ನಿನ್ನ ಪಾದ ಮೂಲವು, ನಿನ್ನ ಬೆರಳುಗಳೇ ಮಹಾತಲವು, ನಿನ್ನ ಕೈಕಾಲುಗಳೇ ರಸಾತಲವು, ನಿನ್ನ ಮೊಣಕಾಲೇ ಅಥಳವು, ನಿನ್ನ ತೊಡೆಗಳೇ ವಿಥಳವು, ನಿನ್ನ ಜಂಗನವೇ ಸುತಳವು. ಶ್ರೀರಾಮ ರಾಮ. ನಿನ್ನ ನಾಭಿಯೇ ಆಕಾಶವು, ನಿನ್ನ ಶಂಖದೇಹವೇ ತಪೋಲೋಕವು, ನಿನ್ನ ಶಿರಸ್ಸೇ ಸತ್ಯಲೋಕವು, ನಿನ್ನ ಕಂಠವೇ ಮಹಾರ್ಲೋಕವು, ಇಂದ್ರಾದಿ ಲೋಕಪಾಲಕರೇ ನಿನ್ನ ಬಾಹುಗಳು, ಚತುರ್ದಿಕ್ಕುಗಳೇ ನಿನ್ನ ಕಿವಿಗಳು, ಅಶ್ವಿನಿ ದೇವತೆಗಳೇ ನಿನ್ನ ಮೂಗು, ಅಗ್ನಿಯೇ ನಿನ್ನ ಬಾಯಿ, ಸೂರ್ಯನೇ ನಿನ್ನ ಕಣ್ಣು, ಚಂದ್ರನೇ ನಿನ್ನ ಮನಸ್ಸು, ಭ್ರೂಭುಂಗವೇ ನಿನ್ನ ಕಾಲವು, ಬೃಹಸ್ಪತಿಯೇ ನಿನ್ನ ಬುದ್ಧಿಯು, ರುದ್ರನೇ ನಿನ್ನ ಅಂದವಾದ ರೂಪು, ಛಂದಸ್ಸುಗಳೇ ನಿನ್ನ ವಾಕುಗಳು, ಆ ಯಮನೇ ನಿನ್ನ ಧಮುಷ್ಟವು, ನಕ್ಷತ್ರಗಳೇ ನಿನ್ನ ದಂತ ಪೈಕಿ. ಶ್ರೀರಾಮ ರಾಮ. ಕಾರಣಾಂತಕ್ಕೋಸ್ಕರವಾಗಿ ಅಯೋಧ್ಯಪತಿಯಾದ ದಶರಥರ ಸುತರಾಗಿ ಜಟಾವರ್ಕಧಾರಿಗಳಾಗಿ ಅನೇಕ ಋಷಿಗಳನ್ನು ನೀವು ಪೊರೆಯಲು ಸುಖ. ಇದು ಅಲ್ಲದೆ ದುಷ್ಟ ರಾಕ್ಷಸರಾದ ರಾವಣ ಕುಂಭಕರ್ಣಾದಿಗಳನ್ನ ಕೊಲ್ಲೋಣವೆಂಬುದಾಗಿ ಮನುಷ್ಯ ವೇಷಧಾರಿಯಾದ ಮಹಾನ್ ಭಾವನಾದ ನಿನ್ನನ್ನು ಕಂಡು ನಾಮ್ ಧನ್ಯ, ನಾಮ್ ಧನ್ಯ, ನಾಮ್ ಧನ್ಯ. ಅಪ್ಪೋ ಇದು ಅಲ್ಲದೆ ರಾಘವ ಸಾರಸಾಲೋಚನ ಜಯ ರಾಘವ ಸಾರಸಾಲೋಚನ ಶ್ರೀರಾಘವ ದಿವ್ಯ ಸಾರಾ ಸೋದರ ನಿನ್ನ ರಾಮ. ಶ್ರೀಮದ್ದ ಕೆಲ ಜಗದೀತ ಪರಿಪಾಲನಾ ಚಾತುರ್ಯ ದುರ್ಣನಾದ ಹೋ ಪರಮಾತ್ಮನೇ, ನಿನ್ನೆಯ ಮುಖದಲ್ಲಿ ಅಮರೇಂದ್ರ ದೇವತೆಗಳು, ಪಾದದ ತಳಭಾಗದಲ್ಲಿ ಭೂದೇವಿಯು, ನಾಭಿಯಲ್ಲಿ ನಭವು, ಶಿರದಲ್ಲಿ ಸುರರು, ಶರನಿಧಿಯಲ್ಲಿ ಮಾಯಾತುರನೇ. ಅಪ್ಪೋ ನಿನ್ನ ಅಂತರಂಗ ಸಾಧನವಾದ ಜ್ಞಾನಯೋಗ ಎಂಬ ವಾಕ್ಯದಂತೆ ನಿನ್ನ ಆಧ್ಯಾತ್ಮಿಕ ಕೋವಿದನಾಗಿ ವೇದಗಳನ್ನು ಬ್ರಹ್ಮನಿಗೊಪ್ಪಿಸಿ ತ್ರಿಕಾಲ ಜ್ಞಾನ ಸಂಪನ್ನನಾಗಿ ಢಕ್ಕಿ ಢಮುರುಗ ತ್ರಿಶೂಲಾದಿಗಳನ್ನು ಶಿವನಿಗೊಪ್ಪಿಸಿ ಶಂಕುಚಕ್ರ ಗದಾದಂಡವನ್ನು ತಾವಾಗಿ ಧರಿಸಿ ಬಂದಿರುವ ತಮ್ಮ ರೂಪೋಚಿಷೆಗಳನ್ನ ನಾನು ವರ್ಣಿಸಲು ಸಾಧ್ಯವೇ ಅಪ್ಪಾಜಿ? ಅಪ್ಪೋ ಅಕಳಂಕ ಅಭಾಷಾನೆ ಅಖಿಲ ಲೋಕೇಶಾನೆ ತಜ್ಜಂ ತಕಜ್ಜಂ ತಕಿಟ ತಕಜನು ತದೋಂ ತಂ ತಜ್ಜಂ ತಕಜ್ಜಂ ತಕಿಟ ತಕಜನು ತದೋಂ ತಂ ತಜ್ಜಿಗೆ ದಾದಾರಿಗೆ ದೋರಿಗೆ ದಾದಾರಿಗೆ ತಂ ಆದಾದರಿಗೆ ತೈದಂ ಅಕಳಂಕ ಅಭಾಷಾನೆ ಅಖಿಲ ಲೋಕೇಶಾನೆ ಸಂಕಲ
ಶ್ರೀಮನ್ನಾರಾಯಣ ಮೂರ್ತಿಗಳ ಲೀಲಾಜಲವನ್ನು ಎಷ್ಟು ವರ್ಣಿಸಿದ್ರು ಸಾಲದು. ಈ ಬ್ರಹ್ಮಾಂಡವೇ ಶರೀರವನ್ನಾಗಿಯೋ, ಆಕಾಶವೇ ಪೃಥ್ವಿಯನ್ನಾಗಿಯೋ, ವಾಯುವೇ ಚರ್ಮವನ್ನಾಗಿಯೋ, ಸೂರ್ಯ ಚಂದ್ರಾದಿಗಳಿಂದ ಎರಡು ಕಣ್ಣುಗಳಾಗಿಯೋ, ಚೈತನ್ಯ ಘನಾಸ್ವರೂಪನನ್ನ ಅಂತರ್ಮುಖದಲ್ಲಿ ನೋಡೋಣವಾದರ ರೂಪಗಳಲ್ಲಿ ಒದವನಾಗಿಯೋ, ಬಹಿರ್ಮುಖದಲ್ಲಿ ನೋಡೋಣವಾದರ ಸುಂದರ ರೂಪ ಲಾವಣ್ಯಗಳಿಂದ ಹೊಳೆಯುತ್ತಿರುವ ಇಂಥ ಪ್ರಭುವನ್ನು ಮತ್ತಾರಲ್ಲಿಯೂ ನಾನು ಕಾಣೆನು. ಅಪ್ಪೌ ಆದಿ ಅನಾದಿಯಲ್ಲಿ ಮಯನು ಇಳಾ ವರ್ಷದಲ್ಲಿ 2000 ಯೋಜನೋನ್ನತವಾಗಿ ಚಲಿಸುವ 24 ಗಿರಿಗಳ ಮೇಲೆ ಮಹಾಪಟ್ಟಣಗಳೆಂಟು. ಆರ್ಯ, ಮರೀಚಿ, ಕಶ್ಯಪ, ದೂರ್ವಾಸ, ದದೀಚಿಗಳಿಂದ ತಿಳಿದಂತ ಚಂದ್ರಕಾಂತ, ಶುಕ್ಲ, ಪಾರ್ಜಾತ, ಕುಮದ್ವತಿ ನಗರಗಳಲ್ಲಿ ದಾನವರಿಗೆ 800 ಪಟ್ಟಣಗಳೆಂತಲೂ, ತಿಕುಟಾದ ಸಹಸ್ರ ಶಿಖರಗಳಲ್ಲಿ ನಮೂಚಿ, ಮಹಾನಟ, ಮಹಾದಾಂಬ, ವಿಮೋಚನ, ಸುಖ್ಯಾದರಂಭ ದೈತರಿಗೆ ಅನಂತ ನಗರಗಳೆಂತಲೂ, ಶತಶೃಂಗ ಪರ್ವತದಲ್ಲಿ ರಾಕ್ಷಸರಿಗೆ 96 ನಗರಗಳೆಂತಲೂ, ನೀಲಾದ್ರಿ ಹಯಗ್ರೀವರಿಗೆ 2 ಲಕ್ಷ ಪುರಗಳೆಂತಲೂ, ಮಹಾನೀಯಲ್ಲಿ ಕಿನ್ನರಿಗೆ 500 ಪುರಗಳೆಂತಲೂ, ಕಾರಂಜಾತ ಶ್ವೇತೋದರ ಪರ್ವತದಲ್ಲಿ ಅವಸ್ಕಂತ ಅರ್ಯಾಣುಕರ ಬೃಹದಾದಿ ಸುಪರ್ಣರಿಗೆ 600 ಪುರಗಳೆಂತಲೂ, ವೇಣುಸಾನಗಿರಿಯಲ್ಲಿ ವಿದ್ಯಾಧರರಿಗೆ 700 ಪುರಗಳೆಂತಲೂ, ರತ್ನಾಧರ ಪರ್ವತದಲ್ಲಿ ಶಂಕ, ಬೂಳಿಕ, ನಾಗಾರ್ಕಗಳಿಗೆ ನಿಕೇತ ನಗರಗಳೆಂತಲೂ, ಕುಮುದಾ ಪರ್ವತದಲ್ಲಿ ಪದ್ಮ ಮಹಾಪದ್ಮ ಆಲಯಗಳು ಯಕ್ಷರಿಗೆಂತಲೂ, ಹೇಮಕುಂಟಾದಲ್ಲಿ ಮಣಿಭದ್ರ, ಶಿವೇರ, ವಿಭಾಂಡಕ, ಪೂರ್ಣಭದ್ರರಿಗೆ 1 ಕೋಟಿ ಆಲಯಗಂತಲೂ. ಶ್ರೀರಾಮ ರಾಮ ಕೋಶಾಲಾಧೀಶಾನೆ ವಿಶೇಷ ಪೋಷಾನೆ ಕೋಶಾಲ ಮಹಿಮಯುಕ್ತನೋ ನಿತ್ಯ ಸ್ವರೂಪನೋ ಅಗಣಿತವಾದ ಈ ಬ್ರಹ್ಮಾಂಡದಲ್ಲಿ ನೀನೇ ತುಂಬಿರುವೆ. ರೂಪ ನಾಮ ಕ್ರಿಯೇತನು ನೀನೆ, ಸುಗುಣ ನಿರ್ಗುಣನಾದ ಪರಬ್ರಹ್ಮಮೂರ್ತಿಯೇ, ನಿನ್ನಿಂದ ಸೃಷ್ಟಿಯಾಗಿರಲಿ ಪ್ರಾಬುದ್ಧಿಕರನ್ನು ಕಾಪಾಡುವ ಪರಮಾತ್ಮನೇ,
ಈ ಸಚರಾಚರಗಳನ್ನು ಸೃಷ್ಟಿ ಮಾಡುವವನು ನೀನೆ, ತಂದೆಯಾಗಿ ಕಾಪಾಡುವವನು ನೀನೆ, ತಾಯಿಯಾಗಿ ಆತ್ಮಭೃಷ್ಟ ಪ್ರಮಾದವನ್ನು ಕೊಡುವವನು ನೀನೆ, ನಿತ್ಯ ಸುಖವನ್ನು ಕೊಡುವವನು ನೀನೆ, ಸದ್ಗುರುವು ನೀನೆ. ಕಷ್ಟ, ಭಯ, ಶೋಕ, ದಾರಿದ್ರ್ಯ ಇತ್ಯಾದಿಗಳನ್ನು ಪರಿಹರಿಸುವುದಕ್ಕೂ ನಿನ್ನೆ ಕಾಣಲ್ವೇ ಅಪ್ಪಾಜಿ? ಶತಕೋಟಿ ನಾಮಗಳಿಂದ ಕೂಡಿರುವ ಓಂ ಸಹಸ್ರನಾಮಧೇಯ. ನವನವು ನೀನೆ, ನವನ ಕರ್ತನು ನೀನೆ, ಭುವನವು ನೀನೆ, ಭುವನ ಕರ್ತನು ನೀನೆ, ಸುರರಲ್ಲಿ ಸುರನು ನೀನೆ, ಗೋವುಗಳಲ್ಲಿ ಕಾಮಧೇನುವು ನೀನೆ, ಆಭರಣಗಳಲ್ಲಿ ಕೌಸ್ತುಭರತ್ನವು ನೀನೆ. ಒಡೆಯ ಸುಗ್ರೀವರಾಜನ ಆಜ್ಞಾಧಕನಾಗಿ ಪಾಮರದ ಒಡೆಯನಿಗೆ ಚಿತಾನ್ವೇಷಣಕ್ಕಾಗಿ ಅಪ್ಪಣೆ ದಯಪಾಲಿಸಬೇಕು ಸ್ವಾಮಿ. ಭಕ್ತ ಜನಪ್ರೇಮಿ ಅಪ್ಪಣೆಯಾಗಲಿ ಮಹಾಪೋತಮ. ಉತ್ತರವೇನಾಗುವುದು? ಮಂಗಳವಾಗಲಿ ಅಂಗದ ನಿನಗೆ, ಮಂಗಳವಾಗಲಿ ಅಂಗದ ನಿನಗೆ, ಅಂಗದ 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 ಮಂಗಳಾಂಗನಾದ ಹಂಗದ ಕುಮಾರನೇ, ತಿಂಗಳೆಂಬ 30 ದಿನಗಳ ಅವಧಿಯೊಳಗೆ ಸೀತಾನ್ವೇಷಣ ಕಾರ್ಯವನ್ನು ಸಾಧಿಸಿಕೊಂಡು ಆ ರಾವಣನ ಬಲಾಬಲಗಳನ್ನು ತಿಳಿದುಕೊಂಡು ಬರುವಂತವನಾಗೂ ನಿನಗೆ ಮಂಗಳವಾಗಲಿ. ನೀನು ಹೋಗಿ ಹೋಗಿ ಬರ್ಲಿ ಅಪ್ಪಾಜಿ, ಹೋಗಿ ಬಾಂಗದ ಕುಮಾರ. ಏಕವಂದನವಯ್ಯೋ ಏಕಪತ್ನಿರ್ತಸ್ಥನೇ, ಏಕ ಆಶೀರ್ವಾದವಿರಲಿ ಅಂಗದ ಕುಮಾರ. ದಶವಂದನವಯ್ಯೋ ದಸರಾಚರ ಪ್ರೇಮಿಯೇ, ದಶ ಆಶೀರ್ವಾದಗಳಿರಲಿ ಅಂಗದ ಕುಮಾರ. ಸಹಸ್ರ ವಂದನವಯ್ಯೋ ಸಹಸ್ರಾಚರ ಪ್ರೇಮಿಯೇ, ಸಹಸ್ರ ಆಶೀರ್ವಾದಗಳಿರಲಿ ಅಂಗದ ಕುಮಾರ. ಲಕ್ಷ ವಂದನವಯ್ಯೋ ಲಕ್ಷ್ಮೀ ರಮಣನೇ, ಲಕ್ಷ ಆಶೀರ್ವಾದಗಳಿರಲಿ ಅಂಗದ ಕುಮಾರ. ಕೋಟಿ ವಂದನವಯ್ಯೋ ಕೋವಿದಳ ಅರಸನೇ, ಕೋಟಿ ಆಶೀರ್ವಾದಗಳಿರಲಿ ಅಂಗದ ಕುಮಾರ. ನಾನು ಹೋಗಿ ಬರ್ಲಿ ಅಪ್ಪಾಜಿ, ಹೋಗಿ ಬಾ ಅಂಗದ ಕುಮಾರ, ನಿನಗೆ ಮಂಗಳವಾಗಲಿ. ಶ್ರೀರಾಮಚಂದ್ರಿಂದ ಅಪ್ಪಣೆಯನ್ನು ಪಡೆದು ಅವರನ್ನು ಜನಾದ ಲಕ್ಷ್ಮಣ ದೇವರ ಆಜ್ಞೆಯನ್ನು ಪಡೆಯದೆ ಹಾಗೆಯೇ ಹೋಗುತ್ತಿರುವುದಲ್ಲ. ತಾಳು ತಾಳು ಹೇ ಮಂಗ, ಲಕ್ಷ್ಮಣೇಂದ್ರನೇ ಹೋಗಿ ಬರುವೆನು ಲಕ್ಷ್ಮೀ ದೇವಿಯ ನರಸುತ, ಲಕ್ಷ್ಮಣೇಂದ್ರನೇ ಹೋಗಿ ಬರುವೆನು ಲಕ್ಷ್ಮೀ ದೇವಿಯ ನರಸುತ, ಚಂದನು ಕಳುಕು ಬೇಗನೆ, ಚಂದನು ಕಳುಕು ಬೇಗನೆ, ಮೋಕ್ಷದಾಯಕ ಬರಲುವೆ, ಚಿಕ್ಕಯ್ಯನವರೇ, ನಿಮ್ಮ ಅಣ್ಣನವರಿಂದ ಆಶೀರ್ವಾದವಾಗಿರೋದು. ತಮ್ಮ ಅತ್ತಿಗೆಯವರನ್ನ ಪರಿಶೋಧಿಸಿಕೊಂಡು ಬರಬೇಕೆಂದು. ಇನ್ನು ತಮ್ಮದೊಂದು ಅಪ್ಪಣೆಯೊಂದಾದರವೇ ನಾನು ಈ ತಕ್ಷಣವೇ ಬರುವನೇ. ಈ ಲಕ್ಷ್ಮಣ ದೇವ
ಶಾಂತಿ ಸುಲಕ್ಷಣ. ಧರೆಯೊಳಗೆ ನೀನು ಹತಿ ಧೀರ, ನಿನ್ನಯ ವಾಲಿತ ಸಾಮಾನ್ಯನಲ್ಲ. ಮಲ್ಲ ಮಲ್ಲರ್ ಕುಲ್ಲ ರಾವಣ ಇಂದಣಿ ಬಂದು ಮರೆ ಮಾಚ ಕೊಲ್ಲೆ ಹವಣಿಸಲು ಹಸುರತ ವಾಲಿ ನಳಿಕದೆ ಕೇಜ ಕರೆಗಳಿಂದ ಆರಿ ಪಿಡಿದದು ವಾರ್ಜ ಬಿಳಿನ ಮೊಸರು ಬಿಳಿತಂದು 10 ತಲೆ ಹುಳಿವೆಂದು ಕಂದ ನಿನ್ನ ತೊಟ್ಟಿಲಿಗೆ ವಾಲಿಯು ಕಟ್ಟಿದಂತೆ. ಆಗ ನೀನು ಪಸುಳೆ ಅವನನ್ನು ಕಂಡು ನೀನು ಕೇಕೆ ಹಾಕಿ ನಿನ್ನ ಎಡಪಾದಿಂದ ಅವನೆದಿಗೆ ಕೊಡಲು ಜೀವವು ಬಾಯಲ್ಲಿ ಬಂದು ಜೀವದಿಂದ ನೋವಿನ ನೆರಳೆ ಇಂತಪ್ಪ ನೀತಿನ ಪೇಳೆ ಬಂದ ನಾವು ಬಿಡಿಸಲಾರದ ಹಸುರತ ವಾಲು ಸೇರಿಕೊಂಡು ಸತ್ಯ ಮಗು ಇಂತಪ್ಪ ದರ್ಪ ವೈರಿ ವಾಲಿ ವೀರ ಮಗನೇ ಕೊಂದಿಕ್ಕಿದಮ್ಮ ದೊರೆ ಶ್ರೀರಾಮ. ಆ ಜನರಿಂದ ಕೋಟಿ ಕೋಟಿ ಎಂತ ಆಶೀರ್ವಾದವಿರಲಿ. ಹೋಗಿ ಬರ್ತನಾಗು ನಿನಗೆ ಮಂಗಳವಾಗಲಿ. ಹೋಗಿ ಬರ್ಲಿ ಖಂಡಿತವಾಗಿ ನೀನು ಹೋಗಿ ಬರ್ತನಾಗು. ರಾಮ ವಂದಿಪೆ ಗುಣ ಧಾಮ राम 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 अगजा बतला अगजा
ರಾಮ ರಾಮ ಹರಿ ಹರಿ ಈ ಮಂಗಳಕರವಾದ ಸಭೆಯನ್ನು ನೋಡಿದರೆ ಸುರರಾಜನ ಸಭೆಯಂತೆ ಕಾಣುತ್ತಿರುವುದಲ್ಲ. ರಾಮ ರಾಮ ರಾಮ. ಈ ಸಭೆಯನ್ನು ವರ್ಣಿಸಲು ಸುಜ್ಞಾನ ಪಂಡಿತರಾದ ತಾಪಸೋತ್ತಮರಿದ್ದರು, ಚತುರ್ವೇದಗಳನ್ನು ಹರಿದಂತ ಪಾಂಡಿತ್ಯರೆಂದರು ಕೂಡಿರುವ ಈ ಸಭೆಗೆ ನಾನು ವಂದಿಸಿ ಬೇಡಿಕೊಳ್ಳುವುದೇನೆಂದರೆ, ರಾಮ ರಾಮ ರಾಮ. ಈ ದಿನ ರಾತ್ರಿ ಇಲ್ಲಿ ನಡೆಯುತ್ತಿರುವ ಸುಂದರಕಾಂಡ ರಾಮಾಯಣವೆಂಬ ಯಕ್ಷಗಾನ, ಬಯಲುನಾಟಕ, ರೂಪಕಥನವಾದ ರಾಮಾಯಣದಲ್ಲಿ ಈ ನಳನ ವೇಷವನ್ನು ಶ್ರೀರಾಮನ ಹರಿದಂದು ಆದ ಕಾರಣ ಬಾಲಕನಾದ ನಾನಾದರೂ ತೊದಲುತ್ತಿರುವ ತೊದಲುಡಿಗಳಲ್ಲಿ ಆವ ದೋಷಾಸ್ಪದಗಳು ಎನಿಸದೆ ಚಿತ್ತೈಸಬೇಕೆಂದು ತಮ್ಮ ಉತ್ತಮವಾದ ಪಾದ ಪದ್ಮಗಳಲ್ಲಿ ವಂದಿಸಿ ಬೇಡಿಕೊಳ್ಳುತ್ತೇನೆ. ಮಾನರೇ, ರಘುವೀರ ಸಮಸ್ತ ಶ್ರೀ ಶ್ರೀತಾವೃಥಾಯ ಅಸಿತ ಉಪಮಾನ ಪರ್ವತಕ್ಕಿಂತಲೂ ಆಯಾ ಹಮ್ಯ ಮಹಮರಾದಿಯಿಂದ ಕೂಡಿದ ಈ ಮಹಿಮೆಯನ್ನು ಶ್ರೀ ಶಾರದಾದೇವಿ ಈ ಕ್ರಮವಾಗಿ ಲಿಖಿಸಿದ ಜಗದಪ್ಪ ರಾಮಚಂದ್ರ ಜಗದಳಿಯ ಪುಂಡರೀಕಾಕ್ಷರೇ, ನಿನ್ನ ಮಹಿಮೆಯನ್ನು ವರ್ಣಿಸಲು ಸುಜ್ಞಾನ ಪಂಡಿತರಾದ ತಾಪಸೋತ್ತಮರು ಚತುರ್ವೇದಗಳಂತ ಪಾಂಡಿತ್ಯಂದು ಕೂಡಿರುವ ಈ ಸಭೆಗೆ ನಾನು ವಂದಿಸಿ ಬೇಡಿಕೊಳ್ಳೆಂದರೆ, ರಾಮ ರಾಮ ರಾಮ. ಶ್ರೀ ಶಾರದಾದೇವಿ ಮಹಿಮೆಯನ್ನು ಆದಿಶೇಷರಿಗೂ ಅಸಾಧ್ಯವಾಗಿರುವ ಅಸಾಧ್ಯವಾಗಿರುವ ಈ ಮಹಿಮೆಯನ್ನು ವರ್ಣಿಸಲು ಸುಜ್ಞಾನ ಪಡೆದ ತಾಪಸೋತ್ತಮರು
ಚತುರ್ವೇದಗಳನ್ನು ಅರಿಸುತ್ತಾರೆ ಪಾಂಡಿತ್ಯರು ಕೂಡಿರುವ ಈ ಸಭೆಗೆ ನಾನು ವಂದಿಸಿ ಬೇಡಿಕೊಳ್ಳುವುದಂದ್ರೆ ರಾಮ ರಾಮ ರಾಮ. ನಮ್ಮ ಸುಗ್ರೀವರಾಜ ಅಪ್ಪಣೆ ಪ್ರಕಾರವಾಗಿ ನಮ್ಮ 77 ಕೋಟಿ ಕಪಿಗಳ ಸಂಬೋಧನೆ ನಾನು ಸಹಿತ ಹೊರಡುವೆನು. ಶ್ರೀರಾಮಚಂದ್ರ ನಿಮ್ಮ ಆಜ್ಞೆಯನ್ನು ಕೊಟ್ಟೆ ನಾವು ಹೊರಡಬೇಕು. ನಮ್ಮ ಶ್ರೀರಾಮಚಂದ್ರನು ಒಬ್ಬರನ್ನೇ ಕರೆದು ಹೋಗುತ್ತಾ ಇದ್ದೇವೆ. ನಮ್ಮ ಲಕ್ಷ್ಮಣಮೂರ್ತಿಯು ಅವರ ಆಜ್ಞೆಯನ್ನು ಪಡೆದು ನಾವು ಹೋಗಿ ಬರ್ತೇವೆ. ಇವ ಮಂಗಳವಾಗಲಿ ನಾಳೆ ಕುಮಾರ, ನಿನಗೆ ಮಂಗಳವಾಗಲಿ. ನೀನು ಹೋಗಿ ಬರಲ್ಲ ಕುಮಾರ. ಆಯ್ತು ಶ್ರೀರಾಮಚಂದ್ರ. ಇವರೇ ಶ್ರೀರಾಮ. ಶ್ರೀರಾಮರೋ ಇವರೇ ಲಕ್ಷ್ಮಣ ದೇವ. ಇವರೇ ಶ್ರೀರಾಮರೋ ಇವರೇ ಲಕ್ಷ್ಮಣ ದೇವ. ಇವರೇ ಮಹಾನ್ ಇವರೇ ಶ್ರೀರಾಮರೋ ಇವರೇ ಲಕ್ಷ್ಮಣ ದೇವ. ಖಂಡಿತವಾಗಿಯೂ ಹೋಗಿ ಬಾ ನಳಕುಮಾರ. ಜೈ ರಮಾರಮಣ ಗೋವಿಂದ.
ಆದಿಯಳು ಸಮಾಧಾನವು ಧಾವಿಸದೆ ರಾಮ ಆದಿ ಬ್ರಹ್ಮನ ಕಾರ್ಯವನ್ನು ತೋರಿಸದೆ ಆದಿ ಬ್ರಹ್ಮನ ಕಾರ್ಯವನ್ನು ಸಾಧಿಸದ ಓದವಂತಾದನೋ ರಾಮ್ 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 ಆ ಜಗದೀಶ ಗಣೇಶಂಗನೋ ಅಂತ್ಯದಳ ಧಾರಿಸಿ ಸಾಧಿಸಿ ಗೌರವವು ಆನಂದಿಸಿದನು ಅತೋ ಖನನಾದಂಗೆ ಆಮ್ರತಮದಿ ನುತಿಸು ಸುತಿ ಗೈಲೆ ರಾಮ್ 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 ರಾಘವೇಶ ಚತುರವದನ ನರಾಣಿ ಅಧಿರಾಜಿತ ವಿಮಲ ವಿಶ್ರಾಣಿ ವೀಣಾಮೋಣಿ ಭೌಮನರಾಣ ವೀಣಾಮೋಣಿ ಭೌಕನರಾಣಿ ಬಾಣ ಪ್ರಣಾಕ್ಷರೇ ಮುಕ್ತ ಪ್ರಾಣೇ ನುತಿಸಿ ಬೇಡುವೆ ನಮ್ಮ ಶಾರದಾ ರಾಮ್ ರಾಮ್ ಎದ್ದು
ಶರಣು ದೌಸಿಗಯ ಕರಸ್ತಕ ಶರಣು ಗಿರಿಜನ ಕರುಣವ ಅಯ್ಯ ಶರಣು ಮುನಿ ಜನ ವೃಂದಪ ವೆಂಕಟೇಶ ನಮೋ ನಮೋ ರಾಮ್ 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 ಸಕಲ ಕಲಾವಿಧರಂಗಣಯ ಸಕಲ ರಾಮ್ 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 ಕಲಾವಿಧರಂಗಣಯ ತತ್ವಜ್ಞಾನಿಗಳೊಂದನಾಳ್ ರಸಿಕರೊಂದನಾಳ್ ನಟ ವಿಧ ನಟ ವಿಧ ಗಾಯಕರೊಂದನಾಳ್ ವೇದ ವೇದಾಂತಂ ರಾಮ್ 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 ವೇದ ವೇದಾಂತ ವಿಶಾಲನಂದನಯಾನ್ ಕವಿ ಸಾರ್ವಭೌಮರಂದನಯಾನ್ ಕವಿ ವಿಚಾರದೋನದನಯಾನ್ ಒಪ್ಪುದಿಗೈ ಕಲಿಸಬಗೆ ಪರಮ ಮಂಗಳಕರದಿ ಪರಿಶೋಭಿಸುತ್ತಿರ್ಪ ಈ ಸಭೆಯಂ ನೋಡುತ್ತಿದ್ದಡೆ ಪರಮ ಆನಂದವಂತು ಮಾಡುತ್ತಿರುವುದು ಹೆಂಗೆಂದರೆ ಸಂಗೀತ ಸಾಹಿತ್ಯ ರಾಗ ತಾಳ ಭೇದಂಗಳೆಂಬಲ್ಲ ಪ್ರೌಢರಿಂದೊಪ್ಪಿ ಸುರರಾಜನ ಸಭೆಯಂತಿರ್ಪದು ಸಕಲ ಐಶ್ವರ್ಯ ಸಂಪದ ಲಕ್ಷ್ಮಿಯಿಂದ ಒಪ್ಪು ತಿರೋಣವಾದ್ದರಿಂದ ರಮಾವಲ್ಲಭನಂತೆ ಕಾಣುತ್ತಿರ್ಬೋದು ಅಡಿ ಮಾಡಿ ಸಿದ್ಧಂ ತತ್ವಾರ್ಥಗಳೆಂಬಲ್ಲ ಯತಿಮೂಲಿಗಳಿಂದ ಅಲಂಕರಿಸುವವಾದ್ದರಿಂದ ಶೂದ್ರ ಸಭೆಯಂತಿರ್ಬೋದು ಮತ್ತು ರಚಿತ ಬಣ್ಣದ ಹಾಗೆ ಕಲ್ಮಶ ಜ್ಞಾನ ಸುಲಕ್ಷಣ ಶ್ವೇತ ಕಾಂತಿಯಿಂದ ಕೂಡಿ ಕೈಲಾಸಗಿರಿಯಂತೆಯೂ ಐರಾವತನಂತೆಯೂ ಬ್ರಹ್ಮನೋಲ್ಭರಿತ ಸನ್ಮುನಿಗಳ ಮನುಷ್ಯಂತೆಯೂ ಇರ್ಬೋದು. ಮತ್ತು ಈ ಭಾಗದಲ್ಲಿ ನೋಡೋಣವೇ
ಕವಿ ಸಾರ್ವಭೌಮದಿಂದ ಕೂಡಿರುವುದು. ಮತ್ತೊಂದು ಭಾಗದಲ್ಲಿ ನೋಡೋಣವೇ, ದೇಶ ವಿದೇಶಗಳನ್ನು ಸಂಚರಿಸಿ ಧನಧಾನ್ಯ ಸಮೃದ್ಧಿಯನ್ನು ಪಡೆದು ಪರೋಪಕಾರ ನಿರತರಾದಂಥ ಶೂದ್ರರ ಸಭೆಯಿಂದ ಅಲಂಕೃತವಾಗಿರುವುದು. ಮತ್ತೊಂದು ಭಾಗದಲ್ಲಿ ನೋಡೋಣವೇ, ರಾಮ ಸತ್ಯ, ಧರ್ಮ, ನೀತಿ, ಶೌರ್ಯ ಹೆಂತಪ್ಪ ರಾಜಾದಿರಾಜರ ಸಭೆಯಿಂದ ಕೂಡಿ ಶೋಭಾಯಮಾನವಾಗಿರುವುದು. ಇಂತಪ್ಪ ಸಭಾಮಧ್ಯದಲ್ಲಿ ನಿಂತು ಮುಖ್ಯಾಂಶವನ್ನು ವಿಸ್ತರಿಸಿ ಹೇಳುತ್ತೇನೆ ಮಗನಿಯರೇ. ಹೆಂಗೆಂದರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೆ ಮನೋರಮೆ ಸಹಸ್ರನಾಮ ತತ್ಪುಲ್ಯ ರಾಮನಾಮ ವರಾಣನೆ ಎಂದು ಹಿಂದೂ ಪರಶಿವನು ಸಹ ಈ ರಾಮನಾಮವನ್ನೇ ಭಜಿಸುತ್ತಿರುವಂತೆ ಮಹನೀಯರೇ. ಈ ರಾಮನಾಮವು ಪರಿಶುದ್ಧವಾದ ಅಗ್ನಿ ಬೀಜ ಉತ್ಪನ್ನವಾದದಿಂದಲೇ ಗೌರೀಶಂಕರರು, ಏಕಾದಶಿ ರುದ್ರರು, ದ್ವಾದಶಾದಿತ್ರರು, 330 ಕೋಟಿ ದೇವತೆಗಳು ಸಹ ಈ ರಾಮನಾಮವನ್ನೇ ಭಜಿಸುತ್ತಿರುವಂತೆ ಮಹನೀಯರೇ. ಅಂದರೆ ಈ ರಾಮ ಅಂದರೆ ರಸ ತಂದ ರಾವಣವು, ಅವಂದ ಆವರಣವು, ಮಮರ್ಲೋಕದ ಮಾವರಣವು ಸೇರಿ ರಾಮನಾಮವಾಯ್ತೆಂದು ಅರ್ಥವಾಗುವುದು ಮಹನೀಯರೇ. ಅಂದರೆ ರಸ ರಾ ಅಂದರೆ ಲಕ್ಷ್ಮಿ ಎಂಬುದಾಗಿಯೂ, ಮಾ ಅಂದರೆ ಈಶಾ ಎಂಬುದಾಗಿಯೂ, ರಾಮ 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 ಅಂದರೆ ಲಕ್ಷ್ಮೀಶ ಅಥವಾ ಲಕ್ಷ್ಮಿಗೆ ಒಡೆಯ ಎಂಬುದಾಗಿ ಅರ್ಥವಾಗುವುದು. ಅಲ್ಲದೆ ನಮೋ ನಾರಾಯಣ ಎಂಬ ಅಷ್ಟಾಕ್ಷರಿ ರಾವಣವು, ಓಂ ನಮ ಶಿವಾಯ ಎಂಬ ಪಂಚಾಕ್ಷರಲ್ಲಿ ಮಾವರ್ಣವು ಸೇರಿ ರಾಮನಾಮವು ಆಯ್ತೆಂದು ಅರ್ಥವಾಗುವುದು ಮಗನಿರೇ. ಇಂತಪ್ಪ ಸುಂದರತರವಾದ ಈ ಸುಂದರಕಾಂಡ ರಾಮಾಯಣದೋಳು ಮಗನಿರೇ. ಇಂದಿನ ದಿನ ಜಾಂಬುವನ ವೇಷವನ್ನು ಧರಿಸಿರ್ಪನು ಮಗನಿಯರೇ. ಈ ಜಾಂಬುವನ ವೇಷ, ಭಾಷೆ, ನಡೆ ನುಡಿಗಳನ್ನು ತೋರ್ಪಡಿಸಿ ಹೆಣ್ಣನ್ನು ಧನ್ಯನಾಗಿ ಮಾಡಿದ ಹೆಣ್ಣ ವಿದ್ಯಾಗುರುಗಳಾರಂದಡೆ. ಇದೇ ಬೆಂಗಳೂರು ಉತ್ತರ ತಾಲೂಕು ಯಶವಂತಪುರದ ಹೋಬಳಿ ನೆಲಗನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ಎನ್ನ ಸೋದರ ಮಾವರಾಗಿರ್ತಕ್ಕಂಥ ದಿವಂಗತ ಶ್ರೀ ಮುನಿನಾರಾಯಣಪ್ಪನ ತಿಳಿದಷ್ಟು ಮಟ್ಟಿಗೆ ದೇಶಪಟ್ಟಿ ಜೈ ರಮಣ ಗೋವಿಂದ ಅಕ್ಷರ ಭೇದದಿಂದಾಗಲಿ ಸಂಗೀತ ಭೇದದಿಂದಾಗಲಿ ಉಂಟಾಗುವ ದೋಷಾಸ್ಪದಗಳನ್ನು ಈ ರೀತಿಯಾಗಿ ತ್ಯಜಿಸಬೇಕು ಮಹನೀಯರೇ. ರಾಮ್ ರಾಮ್ ರಾಮ್. ರೂಪದಲ್ಲಿ ಪದ
ತೆಂಗಿನ ಮರ. ಆ ತೆಂಗಿನ ಮರದ ಮಧ್ಯಭಾಗದಲ್ಲಿ ರಂಧ್ರವನ್ನು ಕೊರೆದಾಗ ಅದರಲ್ಲಿ ಉತ್ಪತ್ತಿಯಾಗುವುದನ್ನು ಯಾರು ಉಪಯೋಗಿಸಿಕೊಳ್ಳುವುದಿಲ್ಲ. ಅದೇ ತತ್ಫಲ ಅಂದರೆ ತೆಂಗಿನ ಮರ ಸುಳಿಯನ್ನು ಸೇರಿದರೆ ಪೂಜ್ಯಕ್ಕೆ ಯೋಗ್ಯವಾದ ಎಳನೀರು ಉತ್ಪತ್ತಿಯಾಗುವುದು. ಅದರಂತೆ ಈ ಪಾಮರನ ಬಾಯಲ್ಲಿ ಬರುವ ತೊದಲು ನುಡಿಗಳನ್ನು ಆ ಮಧ್ಯದಲ್ಲಿ ಬರೆಯುವ ಹೆಂಡದೋಪಾದಿಯಲ್ಲಿ ತ್ಯಜಿಸಿ ಆ ನುಡಿಯುವ ರಾಮನಾಮವನ್ನು ಆ ಎಳನೀರಿಗೆ ಹೋಲಿಸಬೇಕೆಂದು ಇದವು ತಮ್ಮ ಮುದ್ದಾದ ಪಾದಗಳ ಮೇಲೆ ಉಳ್ಳಿ ಬೇಡಿಕೊಳ್ಳುತ್ತೇನೆ ಮಗನಿಯರೇ. ಓಹೋ, ಎನ್ನೊಡೆನ ಸುಗ್ರೀವರಾಜನ ಆಜ್ಞಾಧಾರಕನಾಗಿ ಬಲ್ಲು ಕಪಿ ಕರಡಿಕಳ ಸೈನ್ಯಗಳನ್ನೆಲ್ಲ ಒಟ್ಟುಗೂಡಿಸಿದ್ದಾಯಿತು. ಈಗ ಶ್ರೀರಾಮಚಂದ್ರ ಮೂರ್ತನ ಅಪ್ಪಣೆ ಪಡೆದು ಸೀತಾನ್ವೇಷಣಕ್ಕೆ ಹೋಗೋಣ. ತಾಳು ರಾಮ.